ಸರ್ ಫೇಲ್ ಅಂದ್ರೆ ಮುಂದೆ ಹೋದ ಗೆಲುವು ಸರ್. ಸಬ್ಜೆಕ್ಟ್ ಅಲ್ಲಿ ಒಂದು ಸಬ್ಜೆಕ್ಟ್ ಹೋಯ್ತು ಪರವಾಗಿಲ್ಲ, ಇನ್ನೊಂದ್ಸಲ ಓದ್ಕೊಳ್ಳೋಣ, ಪ್ರೌಡ್ ಆಗಿರಿ. ಆ ಸಬ್ಜೆಕ್ಟ್ 2ನೇ ಸಲ ಓದ್ಕೊಳ್ಳೋ ಅಲ್ವಾ. ಎಲ್ಲ ಫೇಲ್ ಆಗಿರೋದೆ ಸರ್. 6ನೇ ಕ್ಲಾಸಲ್ಲಿ ದಡ್ಡ ಅಂತ ಕ್ಲಾಸಿಂದ ಆಚೆ ಹಾಕ್ಸ್ಕೊಂಡಂತ ಆಲ್ಬರ್ಟ್ ಐನ್ಸ್ಟೈನ್ ಜಗತ್ತಿನ ಮೇಧಾವಿ ಸರ್. 27 ಜನ ಆಥರ್ಸ್ ರಿಜೆಕ್ಟ್ ಮಾಡಿದ್ರು. ನಿನ್ ಕ್ರಿಯೇಟಿವಿಟಿನೇ ಇಲ್ಲ ಅಂದ್ರು. ಅಥವಾ ವಾಲ್ಟ್ ಡಿಸ್ನಿ ವರ್ಲ್ಡ್ ಕಟ್ಟು ಬಿಸಾಕ್ದ ಸರ್. ಎಲ್ಲೋ ತಿರುಪತಿ ಹತ್ರ ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿದಂತ ಹುಡುಗಿ ಇಂಡಿಯಾ ಫಸ್ಟ್ ಫೀಮೇಲ್ ಸೂಪರ್ ಸ್ಟಾರ್ ಶ್ರೀದೇವಿ ಆದ್ರು ಸರ್. 4ನೇ ಕ್ಲಾಸ್ ಡಿಸ್ಕಂಟಿನ್ಯೂ ಆಗಿರ್ತಕ್ಕಂಥ ನಮ್ಮೆಲ್ಲರ ಆರಾಧ್ಯ ದೈವ ಮುತ್ತುರಾಜ್ ನಮ್ ರಾಜ್ಕುಮಾರ್ ಆದ್ರು ಸರ್. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಹೇಳಿ ಸರ್, ನಾನು ಹೇಳೋದಿಷ್ಟೇ, ಬ್ಯಾಕ್ ಗ್ರೌಂಡ್ ಮುಖ್ಯ ಅನ್ಕೊಂಡ್ರೆ ಬೆಳೆಯೋರ ಸಂಖ್ಯೆ. ಮಗ ಒಂದ್ ನೆನ್ಪಿಟ್ಕೊಳ್ಳಿ, ಬ್ಯಾಕ್ ಗ್ರೌಂಡ್ ಇದ್ರೆ ನಿನಗೆ ಎಂಟ್ರಿ ಈಸಿ ಆಗುತ್ತೆ. ಸಕ್ಸಸ್ ನಿನ್ನಲ್ಲಿ ಕೆಪಾಸಿಟಿ ಇದ್ರೆ ಈಸಿ ಆಗೋದು. ನಿನ್ನಲ್ಲಿ ಇರ್ಬೇಕಾಗ ಧೈರ್ಯವಾಗಿರಿ, ಚಿಂತೆ ಮಾಡಬೇಡಿ. ಒಂದು 10 ನಿಮಿಷ ಒಂದು 10 ವರ್ಷ ಫೋಕಸ್ಡ್ ಆಗಿರಿ. ಯಾವುದಕ್ಕೂ ತುಂಬಾ ಜನ ಹೇಳ್ತಾ ಇದೀನಿ, ಒಂದು ಫೇಲ್ಯೂರ್ ಬಂದ್ರೆ ರಿಯಾಕ್ಟ್ ಮಾಡ್ತಾರೆ. ಯಾವನ್ ಬಯಸ್ಕೊಳಕ್ ರೆಡಿ ಇರ್ತಾನೋ ಅವನೇ ಆ ಸಾಮ್ರಾಜ್ಯದ ಪೀಠದ ಮೇಲೆ ಹೋಗಿ ಕುತ್ಕೊಂತಾನೆ. ಪ್ರತಿ ಇದು ಆಕ್ಚುಲಿ ಚೆನ್ನಾಗಿರೋದು. ಎಕ್ಸ್ಪ್ಲನೇಷನ್. ಇನ್ನು ಬಹಳಷ್ಟು ಜನ ಹುಡುಗಿರಿದ್ದೀರಮ್ಮ, ನಾನು ಒಂದ್ ಮಾತು ಹೇಳ್ತೀನಿ ತಾಯಿ. ತುಂಬಾ ಜನ ಹುಡುಗಿರು ಸೂಸೈಡ್ ಮಾಡ್ಕೊಂಡ್ರೆ ಊರಲ್ಲಿ ಏನ್ ಮಾತಾಡ್ತಾರೆ? ಅಫೇರ್ ಇತ್ತಂತೆ, ಲವ್ ಅಂತೆ. ಅಪ್ಪ ಅಮ್ಮ ಕಿವಿ ಬಿದ್ರೆ ಹೆಂಗಿರುತ್ತೆ? ಹುಡುಗಿರು ಒಂದ್ ನೆನ್ಪಿಟ್ಕೊಳ್ಳಿ, ನಿನ್ನ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡ್ಬೇಕಾಗಿರೋದು 4 ಗೋಡೆಗಳ ಮಧ್ಯೆ ನಿನ್ನನ್ನು ಕಟ್ಕೊಳ್ಳೋ ಗಂಡ. ಕಿತ್ತೋಗಿರೋ ಹತ್ರ ಎಲ್ಲ ಯಾಕೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೇಳ್ತೀರಾ? ಬೇಕಾಗಿಲ್ಲ. ತುಂಬಾ ಜನ ಹುಡುಗಿರು ಯಾರೋ ಟೀಸ್ ಮಾಡಿದ್ರು ಅಂತ ಸತ್ತೋಗ್ತಾ ಇದಾರೆ. 18-20 ವರ್ಷ ಒಂದು ಮಗುನ್ ಸಾಕೋದು ಎಷ್ಟು ಕಷ್ಟ ಗೊತ್ತೇನ್ರಿ? 1 ವರ್ಷ 2 ವರ್ಷ ಆ ಮಗು ಚೆನ್ನಾಗಿಲ್ಲ ಅಂದ್ರೆ ಅರ್ಧ ರಾತ್ರಿಯಲ್ಲಿ ಹಾಸ್ಪಿಟಲ್ಗೆ ಹೋಗಿ ಅಪ್ಪ ಸ್ಟ್ರಗಲ್ ಮಾಡಿ, ಎಸ್ ತುಂಬಾ ಕಷ್ಟಪಟ್ಟು ಯಾರೋ ರೇಗಿಸಿದ್ರು ಅಂತ ಸತ್ತೋದ್ರೆ ಧೈರ್ಯವಾಗಿರಿ. ಬೈದ್ರ ಬೈಸ್ಕೊಳ್ಳಿ, ಹೊಗಳಿದ್ರ ಹೊಗಳಿಸ್ಕೊಳ್ಳಿ, ಸ್ಥಿತಿ ಪ್ರಜ್ಞೆ ಮೇಂಟೈನ್ ಮಾಡಿ. ಎಲ್ಲ ಸಂದರ್ಭ ನೋಡಿ, ಸಮಯ ಬಹಳ ಸಂದರ್ಭದಲ್ಲಿ ಅವಶ್ಯಕತೆ ಅನಿವಾರ್ಯತೆ ಅನ್ನೋ ದಂಪತಿಗಳ ಅಕ್ರಮ ಸಂತಾನವೇ ಸಂಬಂಧ. ಅವೆರಡೂ ಇಲ್ಲ ಅಂದ್ರೆ ಯಾವ ಸಂಬಂಧಕ್ಕೂ ವ್ಯಾಲಿಡಿಟಿ ಇಲ್ಲ. ಯಾಕೆ ಸರ್? ಶ್ರೀಮಂತರ ಮನೆ ಹುಡುಗಿಗೆನಾ ದೊಡ್ಡಮ್ಮ ಚಿಕ್ಕಮ್ಮ ದಸರಾ ರಜೆಗೆ ಕರ್ಕೊಂಡೋಗಿ ಊಟ ಇಡಿಸಿ ಬಟ್ಟೆ ಕೊಡಿಸೋದು? ಬಡವ್ರ ಮನೆ ಹುಡುಗಿನ ಯಾಕೆ ಕರ್ಕೊಂಡು ಹೋಗೋದು ಹೇಳಿ? ಶ್ರೀಮಂತರ ಮನೆ ಹುಡುಗಿ ಆದ್ರೆ ದಸರಾ ರಜೆಗೆ 1 ವಾರ ಇಟ್ಕೊಂಡು ಊಟ ಕೊಟ್ಟು ಬಟ್ಟೆ ಕೊಟ್ಟು ನಿಮ್ಮ ಅಪ್ಪಗೆ ಹೇಳು ಅತ್ತೆ ಕೊಡಿಸಿದ್ರು ಅಂತ. ನೆಕ್ಸ್ಟ್ ಸಮ್ಮರ್ ರಿಲೇಷನ್ ಮಗಳು ಅಲ್ಲಿ ಹೋಗ್ತಾಳಲ್ಲ ಸರ್, ಇಲ್ಲಿ 1000 ಹಾಕಿ ಅಲ್ಲಿ 2000 ತೆಗೆಯೋದು. ಎಲ್ಲ ಕ್ಯಾಲ್ಕುಲೇಟ್. ಬಡವ್ರ ಮನೆ ಹುಡುಗಿನ ಯಾವ ದೊಡ್ಡಮ್ಮ ಚಿಕ್ಕಮ್ಮ ಕರ್ಕೊಂಡೋಗಿ ನೋಡ್ಕೊಂತಾರೆ ಸರ್? ಎಲ್ಲ ನಾನು ಹೇಳೋದು. ಕೆಲವರು ಹೇಳ್ತಾರೆ ಸರ್ ನಾನಿಂದ ಡಿಸಿಷನ್ ತಗೊಂಡಿದ್ದೀನಿ, ಸರಿನಾ? ಟಾಟಾ ಅವರು, ರತನ್ ಟಾಟಾ ಅವರು ರೇಂಜ್ ರೋವರ್ ಲ್ಯಾಂಡ್ ರೋವರ್ ತಗೊಂಡ ಬೈತಾರೆ. ಶೇರ್ ಮಾರ್ಕೆಟ್ ಅವ್ರು ಬೈತಾರೆ, ರತನ್ ಟಾಟಾ ಕೊಲಾಪ್ಸ್, ಮುಗಿದೋಯ್ತು ಅವ್ರ ಕತೆ ಅಂತ. ಆದ್ರೆ ಗೆಲ್ತಾರೆ. ಆಗ ರತನ್ ಟಾಟಾ ಮೀಡಿಯಾ ಮುಂದೆ ಬಂದು ಹೇಳ್ತಾರೆ, ಡಿಯರ್ ದೇರ್ ಇಸ್ ನೋ ರೈಟ್ ಆರ್ ರಾಂಗ್ ಡಿಸಿಷನ್ಸ್ ಇನ್ ದಿಸ್ ವರ್ಲ್ಡ್, ಟೇಕ್ ಎ ಡಿಸಿಷನ್ ಅಂಡ್ ಮೇಕ್ ಇಟ್ ರೈಟ್ ಅಂತ. ಮೇಕ್ ಇಟ್ ರೈಟ್ ಅಂತ. ಸ್ಟ್ರಾಂಗ್ ಆಗಿರ್ಬೇಕು. ಇಫ್ ಯು ವಾಂಟ್ ಟು ಲಿವ್ ಗ್ರೇಟ್ಲಿ ಯು ಶುಡ್ ರಿಸ್ಕ್ ಗ್ರೇಟ್ಲಿ. ಯತ್ ಭಾವಂ ತತ್ ಭವತಿ. ಅದು ಯಾಕೆ ಅಂದ್ರೆ ನೀವು ಹೆಂಗ್ ಯೋಚಿಸ್ತೀರೋ ಹಂಗೆ ಸರ್. ಒಂದು ಕೋಚಿಂಗ್ ಸೆಂಟರ್ ಕಟ್ಟಬೇಕು ಅಂದ್ರೆ ಹಾರ್ವರ್ಡ್ ಅಲ್ಲಿ ಓದಬೇಕು, ಆಕ್ಸ್ಫರ್ಡ್ ಅಲ್ಲಿ ಓದಬೇಕು ಅಂತ. ಕನ್ನಡ ಮೀಡಿಯಂ ಸ್ಕೂಲ್ ಸರ್. ನನಗೆ ಅಷ್ಟೇನು ಇಂಗ್ಲೀಷ್ ಬರಲ್ಲ. ನಾನು ಈಗಲೂ ಪಾಠ ಕನ್ನಡದಲ್ಲೇ ಮಾಡ್ತೀನಿ. ವರ್ಷಕ್ಕೆ 500-700 ಜನ ಡಾಕ್ಟರ್ ಮಾಡ್ತಿದ್ದೀನಿ ಸರ್. ಪ್ರಪಂಚದಲ್ಲಿ ನೊಬೆಲ್ ಪ್ರೈಸಸ್ ಯಾಕೆ ಬೇರೆ ದೇಶಗಳಿಗೆ ಬರ್ತಿದೆ ಗೊತ್ತಾ ಸರ್? ಜರ್ಮನ್ ಅಲ್ಲಿ ಪಾಠ ಹೇಳ್ಕೊಡ್ತಾರೆ, ಚೈನಾದವರು ಚೈನೀಸ್ ಅಲ್ಲಿ ಹೇಳ್ಕೊಡ್ತಿದ್ದಾರೆ. ನಾವು ಮಾತ್ರ ಯಾಕೆ ಸರ್ ಇಂಗ್ಲೀಷಿಂದ ಬಿದ್ದಿದ್ದೀವಿ? ನಾವು ಮಾತ್ರ ಯಾಕೆ ಸರ್ ಇಂಗ್ಲೀಷಿಂದ ಬಿದ್ದಿದ್ದೀವಿ? ಇವತ್ತು ಕೇಳಿ ಸರ್, ನೊಬೆಲ್ ಪ್ರೈಸ್ ವಿನ್ನರ್ಸ್ ಎಲ್ಲ ಮಾತೃಭಾಷೆಯಲ್ಲಿ ಓದಿರೋರು ಸರ್. ನಾವೇನು ಇಂಗ್ಲಿಷ್ ಇಲ್ಲ ಅಂದ್ರೆ ಇಂಗ್ಲಿಷ್ ಬೇಕು ಸರ್, ಬೇಕು. ಬಟ್ ಇದು ಆಕ್ಚುಲಿ ಚೆನ್ನಾಗಿರೋದು. ಅರ್ಥ ಅದಿಲ್ಲ ಅಂದ್ರೆ ಲೈಫ್ ಇಲ್ಲ ಅಂತಲ್ಲ. ಒಂದು ತಲೆಯಲ್ಲಿ ಇಟ್ಕೊಳ್ಳಿ. ಬಟ್ ನಿಮ್ಗೆಲ್ಲ ನಾಲೆಜ್ ಗೊತ್ತಿರ್ಬೇಕು ಸರ್. ಲೈಫಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ಬೆಳಿಬೇಕು ಅಂದ್ರೆ ಒಂದು ಆಟಿಟ್ಯೂಡ್ ನೆಟ್ಟಿಗಿರ್ಬೇಕು. 1 2 3 4 ಒಂದ್ಸಲ ಕಿತ್ತಾಡುತ್ತೆ. 9 ಕೋಪ ಬಂದು 8 ನೋಡಿಯುತ್ತೆ, 8 ಕೋಪ ಬಂದು ಮಗನೇ ಅಂತ 7 ನೋಡಿಯುತ್ತೆ, 7 6 ನೋಡಿಯುತ್ತೆ, 6 5 ನೋಡಿಯುತ್ತೆ, 5 4 ನೋಡಿಯುತ್ತೆ, 4 3 ನೋಡಿಯುತ್ತೆ. ಈ 3 ಕೋಪ ಬಂದು 2 ನೋಡಿಯುತ್ತೆ, 2 1 ನೋಡಿಯುತ್ತೆ. ಈ 1 0 ನೋಡಿರ್ಬೇಕು, ಹೊಡಿಯಲ್ಲ. ಪಕ್ಕದಲ್ಲಿ ಕೂರ್ಸ್ಕೊಂಡು ಆಗುತ್ತೆ. ಇವೆಲ್ಲದಕ್ಕಿಂತ ದೊಡ್ಡದಾಗುತ್ತೆ. ಜೊತೆಯಲ್ಲಿ ಕರ್ಕೊಂಡು ಹೋಗೋದ್ರಿಂದ ದೊಡ್ಡವರಾಗ್ತೀವಿ ಸರ್, ಹೊಡಿಯೋದ್ರಿಂದ ಅಲ್ಲ. ಯಂಗ್ಸ್ಟರ್ಸ್ ಹೇಳ್ತಾ ಇದ್ದೀನಿ, ನೀನ್ ಹೆಂಗಂದ್ರೆ ಯೋಚನೆ ಮಾಡು. ಒಂದು 15 ಸಾವಿರ ಕೆಲಸದಲ್ಲಿ ಉಳಿದೋಗ್ತೀರಾ.
ತಿಂಗಳಿಗೆ EMI ಕಟ್ಟಕ್ಕಾಗದೆ ಸಂಜೆ ಟ್ರಾಫಿಕ್ ಜಾಮು, ಬೆಳಗ್ಗೆ ಬಾಸ್ ಹತ್ರ ಬೈಸ್ಕೋ, ಸರಿ ಹೋಗುತ್ತೆ ರಾಜಾ. ಪ್ರೀತಿಯಲ್ಲಿದ್ದಾಗ ಡೈರಿ ಮಿಲ್ಕ್ ಕೊಡ್ಸೋದು ಈಸಿನೇ, ಮದುವೆ ಆದ್ಮೇಲೆ ಡೈರಿ ಬಿಲ್ ಕಟ್ಟೋದು ಎಷ್ಟು ಕಷ್ಟ ಅಂತ ಗೊತ್ತಿರಲ್ಲ ಯಾವನ್ಗೂ ಗೊತ್ತಿರಲ್ಲ. ತುಂಬಾ ಜನ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್, ಕರೆಕ್ಟ್ ಸರ್, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್, ಬಟ್ ದೇ ಆರ್ ಬ್ರೋಕನ್ ಆನ್ ದ ಅರ್ತ್ ಸರ್, ದೇ ಆರ್ ಬ್ರೋಕನ್ ಆನ್ ದ ಅರ್ತ್. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಸೊನ್ನೆ ನುಡಿಬೇಕು, ಹೊಡಿಯಲ್ಲ, ಪಕ್ಕದಲ್ಲಿ ಕೂರ್ಸ್ಕೊಂಡು ಅತ್ತಾಗುತ್ತೆ, ಇವೆಲ್ಲದಕ್ಕಿಂತ ದೊಡ್ಡದಾಗುತ್ತೆ. ಜೊತೆಗೆ ಇನ್ನೊಬ್ಬರನ್ನ ಕರ್ಕೊಂಡು ಹೋಗೋದ್ರಿಂದ ದೊಡ್ಡವರಾಗ್ತೀವಿ ಸರ್, ಹೊಡಿಯೋದ್ರಿಂದ ಅಲ್ಲ. ಯಂಗ್ಸ್ಟರ್ಸ್ ಹೇಳ್ತಾ ಇದ್ದೀನಿ, ನೀನ್ ಹೆಂಗಂದ್ರೆ ಯೋಚನೆ ಮಾಡು, ಒಂದು 15,000 ಕೆಲಸದಲ್ಲಿ ಉಳಿದೋಗ್ತೀಯ, ತಿಂಗಳಿಗೆ EMI ಕಟ್ಟಕ್ಕಾಗದೆ ಸಂಜೆ ಟ್ರಾಫಿಕ್ ಜಾಮು, ಬೆಳಗ್ಗೆ ಬಾಸ್ ಹತ್ರ ಬೈಸ್ಕೋ, ಸರಿ ಹೋಗುತ್ತೆ ರಾಜಾ. ಪ್ರೀತಿಯಲ್ಲಿದ್ದಾಗ ಡೈರಿ ಮಿಲ್ಕ್ ಕೊಡ್ಸೋದು ಈಸಿನೇ, ಮದುವೆ ಆದ್ಮೇಲೆ ಡೈರಿ ಬಿಲ್ ಕಟ್ಟೋದು ಎಷ್ಟು ಕಷ್ಟ ಅಂತ ಗೊತ್ತಿರಲ್ಲ ಯಾವನ್ಗೂ ಗೊತ್ತಿರಲ್ಲ. ತುಂಬಾ ಜನ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್, ಕರೆಕ್ಟ್ ಸರ್, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್, ಬಟ್ ದೇ ಆರ್ ಬ್ರೋಕನ್ ಆನ್ ದ ಅರ್ತ್ ಸರ್.